ಈ ವಿಡಿಯೋದಲ್ಲಿ ನಾನು ನಂಬರ್ ಆಫ್ ಸಬ್ಸೆಟ್ಸ್ ಒಂದು ಸೆಟ್ ಇದೆ ಹೇಳಿದ್ರೆ ಅದಕ್ಕೆ ನಂಬರ್ ಆಫ್ ಸಬ್ಸೆಟ್ ಎಷ್ಟು ಫಾರ್ಮೇಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಂಬರ್ ಆಫ್ ಸಬ್ಸೆಟ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸೆಟ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೆಟ್ ಎ ಅಂತ ತಗೊಳ್ಳೋಣ. ಇದನ್ನು ನಾವು 1 2 3 ಅಂತ ಎಲಿಮೆಂಟ್ಸ್ನ ತಗೋತಾ ಇದ್ದೀನಿ. ಇದರಲ್ಲಿ ನಾವು ಎಷ್ಟು ಸಬ್ಸೆಟ್ನ ಫಾರ್ಮೇಷನ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಎಂಟಿ ಸೆಟ್ ತಗೊಳ್ಳೋಣ. ಎಂಟಿ ಸೆಟ್ ಈಸ್ ಆಲ್ಸೋ ಎ ಸಬ್ಸೆಟ್ ಆಫ್ ಒಂದು ಸಬ್ಸೆಟ್ ಆಫ್ ಎ ಸೆಟ್. ಸೊ ಎಂಟಿ ಸೆಟ್ಟನ್ನು ನಾವು ಒಂದು ಸಬ್ಸೆಟ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಎಲಿಮೆಂಟ್ 1 ಈಸ್ ಎ ಸಬ್ಸೆಟ್ ಆಫ್ ಸೆಟ್ ಎ ಆ್ಯಂಡ್ 2 ಈಸ್ ಎ ಸಬ್ಸೆಟ್ ಆಫ್ ಸೆಟ್ ಎ, 3 ಈಸ್ ಆಲ್ಸೋ ಎ ಸಬ್ಸೆಟ್ ಆಫ್ ಸೆಟ್ ಎ. ದೆನ್ 1, 2 ಈಸ್ ಆಲ್ಸೋ ಎ ಸಬ್ಸೆಟ್ ಆಫ್ ಸೆಟ್ ಎ. ದೆನ್ 1, 3 ಅಂತ ಬರಿಬೋದು. ನೆಕ್ಸ್ಟು 2, 3. ನೆಕ್ಸ್ಟ್ 1, 2, 3. ಇದರಲ್ಲಿ ನಂಬರ್ ಆಫ್ ಸಬ್ಸೆಟ್ಸ್ ಅಂತ ಹೇಳ್ತಾ ಇದ್ದೀನಿ. ನಂಬರ್ ಆಫ್ ಪ್ರಾಪರ್ ಇಂಪ್ರಾಪರ್ ಬಗ್ಗೆ ಮಾತಾಡ್ತಾ ಇಲ್ಲ. ಜಸ್ಟ್ ನಂಬರ್ ಆಫ್ ಸಬ್ಸೆಟ್ಸ್ ಅಂದರೆ ಎಷ್ಟು ಸಬ್ಸೆಟ್ನ ಫಾರ್ಮೇಷನ್ ಒಂದು ಸೆಟ್ ಅಂತ ತೊಗೊಂಡ್ರೆ ಅದರಲ್ಲಿ ಎಷ್ಟು ಸಬ್ಸೆಟ್ಗಳು ಬರ್ಬೋದು ಅನ್ನೋದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ಇದರಲ್ಲಿ ಎಂಟಿ ಸೆಟ್ ಕೂಡ ಅದರದ್ದು ಒಂದು ಸಬ್ಸೆಟ್ ಆಗಿರುತ್ತೆ. ಇದರಲ್ಲಿ ಹೇಳ್ಬೇಕಂದ್ರೆ ಒಂದು ಮೇನ್ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ಬೇಕಂದ್ರೆ ಎವ್ರಿ ಸೆಟ್ ಈಸ್ ಎ empty set is a subset of every set. ಯಾವ್ದಾದ್ರು ಒಂದು ಎಂಟಿ ಸೆಟ್ ಕೂಡ ಏನಾಗಿರುತ್ತೆ, ಒಂದು ಸಬ್ಸೆಟ್ ಆಗಿರುತ್ತೆ ಕೊಟ್ಟಿರೋವಂಥ ಸೆಟ್ಗೆ. ಇನ್ನೂ ಒಂದು ಪಾಯಿಂಟ್ ಹೇಳಬೇಕಂತ ಹೇಳಿದ್ರೆ ಎವರಿ ಸೆಟ್ is a subset of itself ಅಂತ ಹೇಳ್ಬೋದು. ಇಲ್ಲಿ ನೋಡೋದಾದರೆ ಇಲ್ಲಿ ಒಂದು ಸೆಟ್ ಬರೆದಿದ್ದೀನಿ 1 2 3 ಅಂತ. ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಕೂಡ 3 ಎಲಿಮೆಂಟ್ಸ್ ಇದೆ. ಇಲ್ಲೂ 3 ಎಲಿಮೆಂಟ್ಸ್ನ ಬರ್ಕೊಂಡಿದ್ದೀನಿ. ಅಲ್ಲಿರೋ ಅಂಥ ಎಲಿಮೆಂಟ್ಸನ್ನೇ ಇಲ್ಲೂ ಬರೆದಿದ್ದೀನಿ. ಅಂದರೆ ಯಾವುದು ಸೆಟ್ ಕೊಟ್ಟಿರ್ತಾರೆ ಅದೇ ಸೆಟ್ಟೇ ಆ ಸೆಟ್ರ ಜೊತೆನೇ ಸಬ್ಸೆಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಎಂಟಿ ಸೆಟ್ ಕೂಡ ಒಂದು ಸಬ್ಸೆಟ್ ಆಗಿರುತ್ತೆ. ಇದನ್ನು ಇಲ್ಲಿ ನಾವು 1 2 3 ಅಂತ ಬರೀ 3 ಎಲಿಮೆಂಟ್ಸ್ ಇರೋದ್ರಿಂದ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಎಷ್ಟು ಸಬ್ಸೆಟ್ ಇದೆ ಅಂತ. ಸಪೋಸ್ ಅಲ್ಲೇನಾದರೂ ತುಂಬ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಬಂತು ಅಂತ ಹೇಳಿದ್ರೆ ಅಲ್ಲಿ ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದಕ್ಕೆ ಒಂದು ಫಾರ್ಮುಲಾ ಇದೆ. ನಂಬರ್ ಆಫ್ ಸಬ್ಸೆಟ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದು ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. 2 ಪವರ್ n ಅಂತ. n ಅಂತ ಹೇಳಿದ್ರೆ ಎಲಿಮೆಂಟ್ಸ್ ಇನ್ ದ ಗಿವನ್ ಸೆಟ್. ಎಲಿಮೆಂಟ್ಸ್ ಇನ್ ಎ ಗಿವನ್ ಸೆಟ್. ಅವರು ಒಂದು ಸೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಸಬ್ಸೆಟ್ನ ನಾವು ಫಾರ್ಮೇಷನ್ ಮಾಡ್ಬೋದು ಅನ್ನೋದಕ್ಕೆ ನಾವು ಫಾರ್ಮುಲಾ ಏನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ 2 ಪವರ್ n. ಆ 2 ಪವರ್ n ಅಂತ ಹೇಳಿದ್ರೆ ಎಲಿಮೆಂಟ್ಸ್ ಇನ್ ದ ಗಿವನ್ ಸೆಟ್. ಆ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ನ ಕೊಟ್ಟಿರ್ತಾರೆ ಅದನ್ನು ನಾವು n ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಇದಕ್ಕೆ. ಎಕ್ಸಾಂಪಲ್, ಒಂದು ಸೆಟ್ ಇದೆ B = 1, 2 ಅಂತ ಇಟ್ಕೊಳ್ಳೋಣ. ಇದರಲ್ಲಿ ಎಷ್ಟು ಸಬ್ಸೆಟ್ನ ಫಾರ್ಮೇಷನ್ ಮಾಡ್ಬೋದು ಅಂತ ಹೇಳಿದ್ರೆ ನಂಬರ್ ಆಫ್ ಸಬ್ಸೆಟ್, ಅದಕ್ಕೆ ನಾನು ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. ನಂಬರ್ ಆಫ್ ಸಬ್ಸೆಟ್ is equal to 2 ಪವರ್ n ಅಂತ ಇಟ್ಕೋತಾ ಇದ್ದೀನಿ. n ಅಂತ ಹೇಳಿದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಗಿವನ್ ಸೆಟ್. ನಂಬರ್ ಆಫ್ ಎಲಿಮೆಂಟ್ಸ್ ಇಂದ ಗಿವನ್ ಸೆಟ್ ಅಂತ ತಗೋತಾ ಇದ್ದೀನಿ. n ಅಂತ ಹೇಳಿದ್ರೆ ಇಲ್ಲಿ 1 and 2 ಎಲಿಮೆಂಟ್ಸ್ ಇದೆ. ಸೊ 2 ಪವರ್ 2 ಆಗುತ್ತೆ. 2 ಪವರ್ 2 ಅಂದರೆ 2 × 2. ಸೊ ವಿಚ್ ಇಸ್ ಈಕ್ವಲ್ ಟು 2 2s 4 ಆಯಿತು. 4 ಸಬ್ಸೆಟ್ಸ್ ಅಂದರೆ ಇಲ್ಲಿ ಕೊಟ್ಟಿರೋವಂಥ